ನಮಸ್ಕಾರ ಎಲ್ಲರಿಗೂ. ಇವತ್ತು ಕೊಡುವಂತ ರೆಮಿಡಿ ತುಂಬಾನೇ ವರ್ಕಿಂಗ್ ಇರುವಂತದ್ದು, ತುಂಬಾನೇ ಎಫೆಕ್ಟಿವ್ ರೆಮಿಡಿ ಇವತ್ತು ಕೊಡುವಂತದ್ದು. ಏನಂದ್ರೆ ಮನೆಯಲ್ಲಿ ಒಂದಷ್ಟು ವಸ್ತುಗಳು, ಎಲೆಕ್ಟ್ರಾನಿಕ್ ಗೂಡ್ಸ್ ಏನ್ ಬರುತ್ತಲ್ಲ, ಇವು ನಮ್ಮ ಮೊಬೈಲ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಯಾವ್ದಾದ್ರೂ ಸರಿ, ಈ ವಾಷಿಂಗ್ ಮಷಿನ್ ಇರ್ಬೋದು, ಫ್ರಿಡ್ಜ್ ಆದ್ರೂ ಇರ್ಬೋದು. ಒಂದೊಂದ್ಸರಿ ಏನಾಗ್ತಾ ಇರತ್ತೆ ಅಂದ್ರೆ ಅನ್ನೆಸರಿ ಎಕ್ಸ್ಪೆನ್ಸಸ್ ಬರ್ತಾನೆ ಇರುತ್ತೆ. ಅದ್ರ ಸಲುವಾಗಿ ಸಾಕಷ್ಟು ನಾವು ಖರ್ಚನ್ನ ಮಾಡ್ತಾ ಇರ್ತೀವಿ, ರಿಪೇರಿ ಖರ್ಚು ಬರ್ತಾ ಇರತ್ತೆ, ಸುಟ್ಟೋಗ್ತಾ ಇರತ್ತೆ, ಹಾಳಾಗ್ತಾ ಇರತ್ತೆ. ಈ ರೀತಿ ಇದ್ದಾಗ ನಾವು ಯಾವ ರೆಮಿಡಿನ ಮಾಡ್ಕೊಂಡು ಆ ವಸ್ತುಗಳನ್ನೆಲ್ಲ ನಾವು ಸೇಫ್ ಆಗಿ ಇಡಬಹುದು. ಅದ್ರ ಸಲುವಾಗಿ ನಾನು ಒಂದು ರೆಮಿಡಿಯನ್ನ ಕೊಡ್ತಾ ಇದ್ದೀನಿ. ಏನಂದ್ರೆ ಮಂಗಳವಾರ ದಿನ ಏನ್ ಮಾಡ್ಬೇಕು, ಹೆಸರು ಕಾಳನ್ನ ತಗೊಂಡ್ಬಿಟ್ಟು ನೀರಿನಲ್ಲಿ ಹಾಕಿ ನೆನೆಸಿಡ್ಬೇಕು. ನೆನೆಸಿಟ್ಬಿಟ್ಟು ಅಂದ್ರೆ ನೈಟ್ ಆದ್ರೂ ಮಾಡ್ಕೊಂಡ್ಬಿಡಿ ಅದನ್ನ, ಅಥವಾ ಡೇ ಟೈಮ್ದಾಗಾದ್ರೂ ನೀವು ನೀರಿನಲ್ಲಿ ಅದನ್ನ ನೆನೆ ಹಾಕ್ಬಿಡಿ. ಹೆಸರು ಕಾಳು ಅಂದ್ರೆ ಗ್ರೀನ್ ಗ್ರಾಮ್ಸ್ ಅಂತ ಹೇಳ್ತೀವಿ. ಅದನ್ನ ನೀರಿನಲ್ಲಿ ನಾವು ಹಾಕಿಬಿಟ್ಟು ನೆನೆಸಿಡ್ಬೇಕು. ಆಮೇಲೆ ಬುಧವಾರ ದಿನ ಸಾಯಂಕಾಲನಾದ್ರೂ ಮಾಡಿ ಅಥವಾ ಬೆಳಗ್ಗೆ ಆದ್ರೂ ಕೂಡ ಈ ರೆಮಿಡಿಯನ್ನ ಮಾಡ್ಕೋಬಹುದು. ಆ ನೀರಿನಿಂದ ಹೆಸರು ಕಾಳುಗಳು ಏನಿರತ್ತಲ್ಲ ಅದನ್ನ ತೆಗೆದ್ಬಿಟ್ಟು ಅದರಲ್ಲಿ ಸ್ವಲ್ಪ ಮೊಸರನ್ನ 1 ಟೇಬಲ್ ಸ್ಪೂನ್ ಆದ್ರೆ ಹಾಕಿ, ಅಥವಾ ಸ್ವಲ್ಪ ನಿಮ್ಗೆ ಎಷ್ಟು ಅಂದಾಜಿಗೆ ಅಂತ ತಿಳ್ಕೊಂಡ್ಬಿಟ್ಟು 2 ಕಲಸ್ಲಿಕ್ಕೆ, ಅಂದ್ರೆ ಹೆಸರು ಕಾಳು ಜೊತೆ ಮೊಸರನ್ನ ಮಿಕ್ಸ್ ಮಾಡುವಷ್ಟು ಮೊಸರನ್ನ ಹಾಕೊಂಡ್ಬಿಟ್ಟು 2 ಕೂಡಿರ್ಬೇಕು ಅದು ಚೆನ್ನಾಗಿ. ಈ ರೀತಿ ಒಂದು ಪ್ಲೇಟ್ದಲ್ಲಿ ಅಥವಾ ಒಂದು ಲೋಟದಲ್ಲಿ ಅದನ್ನ ಹಾಕೊಂಡ್ಬಿಟ್ಟು ಕಲಸಿ ಆದ ನಂತರ ನಿಮ್ಮ ಮನೆಯಲ್ಲಿ ಪ್ರತಿ ಒಂದು ರೂಮ್ದಲ್ಲಿ ಏನ್ ಮಾಡ್ಬೇಕು, ಅದನ್ನ ತಿರುಗಿಸ್ಬೇಕು. ಎಲ್ಲೆಲ್ಲಿ ನಿಮ್ಮ ಹತ್ರ ಇವು ಲ್ಯಾಪ್ಟಾಪ್ ಇರಬಹುದು ಅಥವಾ ಮೊಬೈಲ್ ಇರಬಹುದು, ಎಲೆಕ್ಟ್ರಿಕಲ್ ಯಾವ ಗೂಡ್ಸ್ ಇರುತ್ತಲ್ಲ ಅದ್ರ ಮೇಲೆ ನೀವು ನಿವಾಳಿಸ್ಬೇಕಾಗತ್ತೆ. ನಿವಾಳಿಸಿ ಆದ ನಂತರ ಪ್ರತಿಯೊಬ್ಬ ವ್ಯಕ್ತಿ ಮೇಲಿಂದ ಕೂಡ, ಎಷ್ಟು ಜನ ಮನೆಯಲ್ಲಿ ಇರ್ತಿರಲ್ಲ ಅಷ್ಟು ಜನರ ಮೇಲಿಂದ ಕೂಡ 13 ಬಾರಿ, ಅಷ್ಟು ಮನೆಯಲ್ಲಿ ಎಷ್ಟು 2 ಜನ 5 ಜನ 4 ಜನ ಎಷ್ಟು ಜನ ಇರ್ತೀರಾ ಅಷ್ಟರ ಮೇಲೂ ಕೂಡ 13 ಬಾರಿ ತಲೆಯ ಮೇಲೆ ಕ್ಲಾಕ್ ಡೈರೆಕ್ಷನ್ ದಾಗೆ ನಾವು ಏನ್ ಮಾಡ್ಬೇಕಾಗತ್ತೆ, ನಿವಾಳಿಸ್ಬೇಕಾಗತ್ತೆ. ನಿವಾಳಿಸಿ ಆದ ನಂತರ ನಿಮ್ಮ ಮನೆಯಿಂದ ಆಚೆ, ಅಂದ್ರೆ ಕಂಪೌಂಡ್ ಬಿಟ್ಟು ಹೊರಗಡೆ, ಕಂಪೌಂಡ್ ಇದ್ರೆ ಕಂಪೌಂಡ್ ಆಚೆ ಹಾಕಿ, ಇಲ್ಲಾದ್ರೆ ಕಂಪೌಂಡ್ ಇರದೇ ಇದ್ರು ಕೂಡ ಏನು ತೊಂದರೆ ಇಲ್ಲ, ನೀವು ಮನೆಯಿಂದ ಅದನ್ನ ಹೋಗ್ಬಿಟ್ಟು ರೋಡ್ ಸೈಡ್ಗೆ ಎಸಿಬೇಕಾಗತ್ತೆ. ಈ ರೀತಿ ನಾವು ಮಾಡೋದ್ರಿಂದ, ಈ ಸಿಂಪಲ್ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಎಲ್ಲಾ ವಸ್ತುಗಳನ್ನ ನಾವು ಸೇಫ್ ಆಗಿಡಬಹುದು. ಅನ್ನೆಸರಿ ಎಕ್ಸ್ಪೆನ್ಸಸ್ ಆಗ್ತಾ ಇದ್ರೆ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳಿಗೆ ಕೆಟ್ಟೋಗ್ತಾ ಇದ್ರೆ ಅದು ಕೂಡ ಕ್ಲಿಯರ್ ಆಗತ್ತೆ. ಮತ್ತೆ ಮನೆಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳ ಮೇಲೆ ಇದನ್ನ ನಾವು ನಿವಾಳಿಸೋದ್ರಿಂದ ಏನಾಗತ್ತೆ ಅಂದ್ರೆ ಅವರಲ್ಲಿ ಇರುವಂತಹ ನೆಗೆಟಿವ್ ಇಫೆಕ್ಟ್ ಹೋಗ್ಬಿಟ್ಟು ಬುದ್ಧಿ, ಅಂದ್ರೆ ಈ ಬುಧ ಗ್ರಹ ಕನೆಕ್ಟಿವಿಟಿ ಬಂದ್ಬಿಟ್ಟು ಏನಾಗಿರುತ್ತೆ, ನಮ್ಮ ಬುದ್ಧಿಕಾರಕ ಅಂತ ಹೇಳ್ತೀವಿ. ಪೀಸ್ಫುಲ್ ಆಗಿ ಒಂದು ಕರೆಕ್ಟ್ ಡಿಸಿಷನ್ ತಗೊಂಡ್ಬಿಟ್ಟು ಅವ್ರ ಲೈಫ್ ದಲ್ಲಿ ತಾವ್ ಏನ್ ಅಚೀವ್ ಮಾಡ್ಬೇಕಂತಿರ್ತಾರೆ ಅದನ್ನು ಕೂಡ ಮಾಡ್ತಾರೆ. ಅಡ್ಮೆಂಟ್ ಅನ್ನೋದು ಅಂದ್ರೆ ಹುಂಬತನ ಮಂಡತನ ಅನ್ನೋದು ಇರತ್ತಲ್ಲ ಅದು ಕೂಡ ಕ್ಲಿಯರ್ ಆಗುತ್ತೆ. ಮಕ್ಕಳ ಮೇಲೆ ನಿವಾಳಿಸೋದ್ರಿಂದ ಕೂಡ ತುಂಬಾ ಮಕ್ಕಳು ಓದ್ನಲ್ಲಿ ಕಾನ್ಸಂಟ್ರೇಷನ್ ಅನ್ನ ಮಾಡ್ಬಿಟ್ಟು ಅವ್ರಿಗೂ ಕೂಡ ಒಳ್ಳೆ ಬೆನಿಫಿಟ್ ಸಿಗತ್ತೆ. ಈ ಸಿಂಪಲ್ ಪರಿಹಾರವನ್ನ ಮಾಡ್ಕೊಂಡು ಎಲ್ಲ ವಸ್ತುಗಳನ್ನ ಸೇಫ್ ಆಗಿ ಇಟ್ಕೊಳ್ಳಿ, ಮಕ್ಕಳನ್ನ ಚೆನ್ನಾಗಿಡಿ, ಹೋಲ್ ಫ್ಯಾಮಿಲಿನ ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.